ಗೆಳೆಯರೆ, ಹಿಂದೂ ಧರ್ಮದಲ್ಲಿ ಮಾತೆ ತುಳಸಿ ದೇವಿಗೆ ವಿಶೇಷ ಸ್ಥಾನವಿದ್ದು, ಶ್ರೀಕೃಷ್ಣನಿಗೆ ಅತ್ಯಂತ ಪರಮಾಪ್ತಿಯಾಗಿರುವ ಈ ತುಳಸಿ ದೇವಿಯ ಗಿಡವನ್ನು ನೆಟ್ಟು ಪೂಜೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಎಂದು ಹೇಳುತ್ತಾರೆ. ಹಾಗಾದರೆ ಬನ್ನಿ, ಈ ತುಳಸಿ ಗಿಡವನ್ನು ನೆಟ್ಟು ಪೂಜೆ ಮಾಡುವ ವಿಧಾನ ಹೇಗೆ ಎಂಬುದು, ಅದರಿಂದ ಏನು ಪ್ರಯೋಜನ ಅನ್ನೋದು ತಿಳಿದುಕೊಳ್ಳೋಣ. ಈ ತುಳಸಿ ಗಿಡದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ನೆಲೆಸಿದ್ದಾಳೆ ಎನ್ನುವ ನಂಬಿಕೆ ಇದೆ. ತುಳಸಿ ಪೂಜೆಯಿಂದ ತಾಯಿ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣು ಸಂತುಷ್ಟರಾಗುತ್ತಾರೆ. ಜನರು ತಮ್ಮ ಮನೆಗಳಲ್ಲಿ ತುಳಸಿ ಗಿಡವನ್ನು ನೆಟ್ಟು ಪೂಜಿಸುತ್ತಾರೆ. ಈ ತುಳಸಿ ಗಿಡವನ್ನು ಪೂಜಿಸುವಾಗ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಅಶುಭ ಫಲವನ್ನು ಅನುಭವಿಸಬೇಕಾಗುತ್ತದೆ. ಹಾಗಾದರೆ ತುಳಸಿಗೆ ಸಂಬಂಧಿಸಿದ ಪರಿಹಾರಗಳಾವು ತಿಳಿಯೋಣ. ಮೊದಲನೆಯದಾಗಿ, ಕೆಲಸದಲ್ಲಿ ಪ್ರಗತಿ. ನೀವು ಎಷ್ಟೇ ಕೆಲಸಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೂ ಆ ಕೆಲಸ ಕೆಡುತ್ತಿದ್ದರೆ ಮನೆಯಲ್ಲಿನ ಶ್ಯಾಮ ತುಳಸಿ ಗಿಡ ನೆಡಬೇಕು. ಇದರ ನಂತರ ಪ್ರತಿನಿತ್ಯ ಸಂಜೆ ತುಳಸಿ ಗಿಡದ ಕೆಳಗೆ ಶುದ್ಧ ತುಪ್ಪದ ದೀಪವನ್ನು ಹಚ್ಚಬೇಕು. ಎರಡನೇದಾಗಿ, ತುಳಸಿಯೊಂದಿಗೆ ಬಾಳೆ ಗಿಡ ನೆಡಿರಿ. ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದರ ಜೊತೆಗೆ ಬಾಳೆ ಗಿಡವನ್ನು ನೆಡಬಹುದು. ಎರಡೂ ಸಸ್ಯಗಳು ಹತ್ತಿರವಾಗಿದ್ದರೆ ಹೆಚ್ಚಿನ ಶುಭ ಫಲಗಳು ದೊರೆಯುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಈ ಎರಡೂ ಗಿಡಗಳಿಗೆ ನೀರು ಹಾಕಿ ಬೆಳಗ್ಗೆ ಮತ್ತು ಸಂಜೆ ಎಣ್ಣೆ ದೀಪ ಹಚ್ಚಿ ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ. ಮೂರನೇದಾಗಿ, ಕುಬೇರನ ಆಶೀರ್ವಾದ. ಕಾರ್ತಿಕ ಮಾಸದಲ್ಲಿ 30 ದಿನಗಳ ಕಾಲ ತುಳಸಿ ಗಿಡದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಬೇಕು. ನಿಮಗೆ ದೀಪ ಬೆಳಗಿಸಲು ಸಾಧ್ಯವಾಗದಿದ್ದರೆ ಏಕಾದಶಿಯಿಂದ ಕಾರ್ತಿಕ ಪೂರ್ಣಿಮೆಯವರೆಗೆ ಕನಿಷ್ಠ 5 ದಿನಗಳವರೆಗೆ ದೀಪವನ್ನು ಬೆಳಗಿಸಿ ತುಳಸಿಯನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರನ ಕೃಪೆಯೂ ಸಹ ದೊರೆಯುತ್ತದೆ. ನಾಲ್ಕನೇದಾಗಿ, ತುಳಸಿ ಗಿಡ ನೆಡುವ ದಿಕ್ಕು. ತುಳಸಿಗೆ ನೀರು ನೈವೇದ್ಯ ಮಾಡುವುದರ ಹೊರತಾಗಿ ಇತರ ವಿಷಯಗಳ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಯಾವಾಗಲೂ ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು. ಈ ದಿಕ್ಕನ್ನು ದೇವತೆಗಳ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಐದನೇದಾಗಿ, ತುಳಸಿ ಗಿಡ ಇರುವ ಸ್ಥಳದಲ್ಲಿ ಈ ಚಿಹ್ನೆಗಳು ಇಡುವುದು ಅತ್ಯಂತ ಮಂಗಳಕರ ಎಂದು ಹೇಳುತ್ತಾರೆ. ಆ ಶುಭವಾದ ಚಿಹ್ನೆಗಳು ಯಾವುದೆಂದರೆ, ಮೊದಲನೇದಾಗಿ ಸ್ವಸ್ತಿಕ್, ಎರಡನೇದಾಗಿ ಓಂ, ಮೂರನೇದಾಗಿ ಶಂಖ ಮತ್ತು ನಾಲ್ಕನೇದು ಚಕ್ರ. ಈ ಮೇಲಿನ ಕಾರ್ಯಗಳನ್ನು ಮಾಡುವುದರಿಂದ ತುಳಸಿ ದೇವಿಯು ನಮಗೆ ಶುಭ ಫಲವನ್ನು ನೀಡುತ್ತಾಳೆ. ಅಲ್ಲದೆ ಮಾತೆ ತುಳಸಿ ದೇವಿಗೆ ನಮ್ಮ ಜೀವನದ ಸಕಲ ಸಮಸ್ಯೆಗಳನ್ನು ಪರಿಹರಿಸುವ ಗುಣವಿದೆ ಎಂದು ಪುರಾಣಗಳಲ್ಲಿ ಹೇಳಿದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಒಂದಾದರೂ ತುಳಸಿ ಗಿಡವನ್ನು ನೆಟ್ಟು ಪ್ರತಿನಿತ್ಯ ಆ ತುಳಸಿ ದೇವಿಯ ಪೂಜೆಯನ್ನು ಮಾಡಿರಿ. ಆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಗೆಳೆಯರೆ, ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿರಿ ಹಾಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.